ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರಿಗೆ ಇಲ್ಲಿ ಒಂದು ಸರ್ಕಾರದ ಕಡೆಯಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಜನ ಎಲ್ಲ ರೀತಿಯ ಪಿಂಚಣಿಗಳನ್ನ ಕೂಡ ಪಡ್ಕೊಳ್ತಾ ಇದ್ರ. ಬಟ್ ಇದು ಬಂದುಬಿಟ್ಟು ಗುಡ್ ನ್ಯೂಸ್ ಅಂದ ತಕ್ಷಣ ನೀವು ಅನ್ಕೋಬೋದು ಅದ್ರಿಗೇನು ಬೇರೆ ಅಂದರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ವಿಚಾರನ ಅಥವಾ ಮಾರ್ಚ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ವಿಚಾರನ ಅಥವಾ ಹೆಚ್ಚಳ ಬಗ್ಗೆ ವಿಚಾರನ ಅಂಥೇಳಿ ನಿಮ್ಮ ತಲೆಯಲ್ಲಿ ಓಡುವಂಥದ್ದು ಸಹಜ. ಬಟ್ ಈಗ ಅದು ಯಾವುದೂ ಕೂಡ ಅಲ್ಲ. ಸೊ ಇಂತಹ ಪಿಂಚಣಿದಾರರು ಇದ್ದಾರೆ ಅಂದರೆ ಯಾರಿಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅಂತಹ ಪಿಂಚಣಿದಾರರಿಗೆ ಇಲ್ಲಿ ಸರ್ಕಾರದಿಂದ ಏನೋ ಹಣಕಾಸಿನ ಸಚಿವರಂತ ನಿರ್ಮಲಾ ಸೀತಾರಾಮ್ ಅವ್ರ ಕಡೆಯಿಂದ ಕೆಲವೊಂದು ಯೋಜನೆಗಳನ್ನ ಜಾರಿಗೆ ಮಾಡ್ತಾ ಇದ್ದೀವಿ ಅಂತಲೇ ತಿಳಿಸ್ತಾ ಇದ್ದಾರೆ. ಸೊ ಆ ಒಂದು ಯೋಜನೆಗಳಿಗೂ ತುಂಬ ಅಂದರೆ ತುಂಬಾ ಉಪಯೋಗ ಆಗಿರೋದ್ರಿಂದ ಈ ಒಂದು ಯೋಜನೆಗಳನ್ನ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಏನೆಲ್ಲ ಡಾಕ್ಯುಮೆಂಟ್ಗಳು ಕೇಳ್ತಾರೆ ಅಥವಾ ಏನೆಲ್ಲ ಅಪ್ಲಿಕೇಶನ್ಸ್ ಕೇಳ್ತಾರೆ ಎಲ್ಲದನ್ನು ಕೂಡ ಆದಷ್ಟು ಬೇಗ ಹಾಕಿ ಅಂತಲೇ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಏನಪ್ಪ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸು ಅಂಥೇಳಿ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಏನೆಲ್ಲ ರೂಲ್ಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಆಮೇಲೆ ಹೇಳ್ತೀನಿ ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತೇಳಿ. ಸೊ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪಿಂಚಣಿದಾರರು ಇದ್ದೀರಾ. ಅಂದರೆ ವೃದ್ಧಾಪ್ಯ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಾಗಿರ್ಬೋದು, ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಾಗಿರ್ಬೋದು, ಅಂಗವಿಕಲ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಾಗಿರ್ಬೋದು, ಮನಸ್ವಿನಿ ಪಿಂಚಣಿ ಯೋಜನೆ ಪಡ್ಕೊಳ್ತಾ ಇರೋರಾಗಿರ್ಬೋದು, ಅಥವಾ ಬೇರೆ ರೀತಿಯ ಪಿಂಚಣಿಗಳನ್ನ ಪಡ್ಕೊಳ್ತಾ ಇದ್ದಾರೆ. ಬಟ್ ಅವ್ರು ಯಾರಿಗೂ ಕೂಡ ಈ ಒಂದು ಯೋಜನೆಗಳು ಅಪ್ಲಿಕೇಬಲ್ ಆಗ್ತಿಲ್ಲ. ಸೊ ನಮ್ಮ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ಈ ಯೋಜನೆಗಳು ಜಾರಿಗೆ ಬರ್ತಾ ಇರೋಂಥದ್ದು. ಈ ಒಂದು ಪಿಂಚಣಿದಾರರಿಗೆ ಮಾತ್ರ ಇಲ್ಲಿ ಈ ಒಂದು ಲಾಭಗಳು ದೊರೆಯುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಯಾರಿಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನಪ್ಪ ಲಾಭಗಳು ಅಂತ ಹೇಳಿದ್ರ ಬಗ್ಗೆ ಮೊದಲನೇದಾಗಿ ನಾವು ನೋಡೋಣ. ನೀವೇನಾದರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ಸೊ ಅಂಥವ್ರಿಗೆ ಒಂದು ದೊಡ್ಡ ಟೆನ್ಷನ್ ಫ್ರೀ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನೀವೇನಾದರೂ ಆದಾಯ ತೆರಿಗೆ ಪಾವತಿದಾರ ಆಗಿದ್ದರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಏನಪ್ಪ ಅಂತಂದರೆ ನಿಮಗೇನಾದರೂ ಪಿಂಚಣಿ ಹಣದಿಂದ ಅಂದರೆ ಏನು ಪಿಂಚಣಿ ಹಣ ಬರುತ್ತೆ ಆ ಒಂದು ಹಣದಿಂದ ನಿಮ್ಮ ಜೀವನ ನಡೀತಾ ಇದೆಯಾ, ಅಥವಾ ಏನೋ ಬಡ್ಡಿಯಿಂದ ಬ್ಯಾಂಕಿಂದ ಸಿಗುವಂಥ ಬಡ್ಡಿಯಿಂದ ನಿಮ್ಮ ಜೀವನ ನಡೀತಾ ಇದೆಯಾ ಅಂಥವರಿಗೆ ಇಲ್ಲಿ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 60 ವರ್ಷ ದಾಟಿದಂಥವ್ರು ಯಾರಿದ್ದಾರೆ ಅಂಥವರೆಲ್ಲರೂ ಕೂಡ 3 ಲಕ್ಷದವರೆಗೂ ಕೂಡ ವಿನಾಯಿತಿ ಸಿಗ್ತಾ ಇದೆ. ಅಂದರೆ ಟ್ಯಾಕ್ಸ್ ಏನು ಕಟ್ತಾ ಇದ್ರೆ ಅದ್ರದ್ದು ವಿನಾಯಿತಿ ಸಿಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಏನಾದರೂ ನಿಮಗೆ 80 ವರ್ಷದ ಮೇಲವರಾಗಿದ್ದರೆ ಅಂಥವ್ರಿಗೆ ಇಲ್ಲಿ 5 ಲಕ್ಷದವರೆಗೂ ಕೂಡ ಇಲ್ಲಿ ಟ್ಯಾಕ್ಸ್ ವಿನಾಯಿತಿ ಸಿಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಇದು ಬಂದುಬಿಟ್ಟು ಮೊದಲನೇ ರೂಲ್ ಆಗಿರುತ್ತೆ. ಆ್ಯಂಡ್ ಎರಡನೇ ರೂಲ್ ಬಂದುಬಿಟ್ಟು ನಿಮ್ಮಲ್ಲಿ ಯಾರಾದರೂ ವಯಸ್ಸಾದಂಥವ್ರು ಇರ್ತೀರ. ಸೊ ಅಂಥವ್ರಿಗೆ ಏನಾಗುತ್ತೆ, ಹಾಸ್ಪಿಟಲ್ಗೆ ಹೋಗಬೇಕು ಅಂದ್ಕೊಂಡಿರ್ತೀರ. ಹಾಸ್ಪಿಟಲ್ ಅಷ್ಟೊಂದು ಖರ್ಚು ಮಾಡೋದಕ್ಕಾಗಲ್ಲ. ಸೊ ನಿಮಗೆ ಬರುವಂಥದ್ದು ಪಿಂಚಣಿ ಹಣ ತುಂಬ ಅಂದರೆ ತುಂಬ ಕಡಿಮೆ. ಆ ಒಂದು ಹಣದಿಂದ ನಿಮಗೆ ನಿಮ್ಮ ಮಾತ್ರೆಗಳನ್ನ ತೊಗೊಳೋದಕ್ಕೆ ಆಗ್ತಾ ಇರುತ್ತೆ. ಸೊ ನಿಮಗೆ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಥವಾ ಖಾಸಗಿ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋದರೆ ಅಲ್ಲಿ ಜಾಸ್ತಿ ಖರ್ಚಾಗುತ್ತೆ. ಸೊ ಅಂಥವರೆಲ್ಲ ಯಾರಿರ್ತೀರ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರ್ತಾರೆ. ಏನಪ್ಪ ಒಂದು ಗುಡ್ ನ್ಯೂಸ್ ಅಂತಂದರೆ ನಿಮ್ಮ ಹತ್ರ ಆಯುಷ್ಮಾನ್ ಕಾರ್ಡ್ ಇದ್ದೇ ಇರುತ್ತೆ. ಸೊ ಇಲ್ಲ ಅಂತಂದರೆ ದಯವಿಟ್ಟು ಆದಷ್ಟು ಬೇಗ ಅದನ್ನು ಮಾಡಿಸ್ಕೊಳ್ಳಿ. ತುಂಬ ಅಂದರೆ ತುಂಬಾ ಉಪಯೋಗ ಆಗಿರುವಂಥ ಕಾರ್ಡು, ಯಾರೂ ಕೂಡ ಮಿಸ್ ಮಾಡಿಬಿಡಿ. ಆ ಒಂದು ಕಾರ್ಡ್ಗೆ ಲಿಮಿಟ್ ಬಂದುಬಿಟ್ಟು 5 ಲಕ್ಷದವರೆಗೂ ಕೂಡ ಇತ್ತು. ಬಟ್ ಈಗ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಅದನ್ನು 10 ಲಕ್ಷಕ್ಕೆ ಏರಿಕೆ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿರುವಂಥದ್ದು. ಸೊ ಆದಷ್ಟು ಬೇಗ ಕೂಡ ಇದು ಚಾಲ್ತಿಯಲ್ಲೂ ಕೂಡ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಆಯುಷ್ಮಾನ್ ಕಾರ್ಡ್ ಇದ್ದಂಥವ್ರಿಗೆ 10 ಲಕ್ಷದವರೆಗೂ ಕೂಡ ನೀವು ಹಣ ಇರೋದ್ರಿಂದ ನೀವೆಲ್ಲೇ ಹಾಸ್ಪಿಟಲ್ಗೆ ಹೋದ್ರು ಅಥವಾ ಏನೇ ಒಂದು ನಿಮ್ಮ ಒಂದು ಹೆಲ್ತ್ಗೆ ಏನಕ್ಕೆ ಆದರೂ ಕೂಡ ಅದು ತುಂಬಾ ಉಪಯೋಗ ಆಗುತ್ತೆ. ನಿಮ್ಮ ಕಡೆಯಿಂದ ₹1 ಕೂಡ ಕಟ್ಟಿಸ್ಕೊಳ್ದೆ ಆ ಒಂದು ಕಾರ್ಡಿಂದ ನೀವು ಉಚಿತವಾಗಿ ಟ್ರೀಟ್ಮೆಂಟ್ನ ತೊಗೋಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಮೂರನೇ ರೂಲ್ ಬಂದುಬಿಟ್ಟು ಸೊ ಏನಾಗ್ತದೆ ಅಂದರೆ ಈಗ ವಯಸ್ಸಾದಂಥವ್ರು ಇರ್ತೀರ. ಸೊ ವಯಸ್ಸಾದಂಥವ್ರಿಗೆ ಏನಾಗ್ಬಿಡುತ್ತೆ, ನೀವೇನಾದರೂ ಬೇರೆ ಕಡೆ ಟ್ರಾವೆಲ್ ಮಾಡಬೇಕು ಅಂದರೆ ಬಸ್ಸಲ್ಲೆಲ್ಲ ಈಗ ಸಾಕಷ್ಟು ರಶ್ಶೇ ಇರೋವಂಥದ್ದು. ಸೊ ಆದರೆ ಟ್ರೈನ್ ಆದರೆ ಆರಾಮ್ಸಾಗಿ ನೀವು ಮಲ್ಕೊಂಡು ಅಥವಾ ಅದೇನೋ ಪ್ರಾಬ್ಲಮ್ ಆಗದೆ ಅಥವಾ ಹೇಗಿರ್ತೀರೋ ಹಾಗೆ ಹೋಗ್ತಾರೆ. ಯಾವುದು ಕೂಡ ಪೇನ್ ಆಗದೆ ಇದ್ದರೆ ಬ್ಯಾಕ್ ಪೇನ್ ಆಗಿರ್ಬೋದು, ಸೊ ಸಾಕಷ್ಟು ಪೇನ್ಸ್ಗಳಿರ್ತದೆ, ಏನೂ ಕೂಡ ಪೇನ್ ಆಗದೆ ಆರಾಮಾಗಿ ನಿಮ್ಮ ಊರುಗಳನ್ನ ಸೇರ್ಕೋಬೋದು. ಸೊ ಅಂಥವ್ರಿಗೆ ಏನಾಗ್ತದೆ ಅಂದರೆ ಅಂಥವರು ರೈಲ್ವೆ ಟಿಕೆಟ್ಗಳನ್ನ ಪಡ್ಕೊಳ್ಳೋದಕ್ಕಾಗಲ್ಲ. ಅಂದರೆ ಈಗ ಜಾಸ್ತಿನೇ ಇರುತ್ತೆ. ಸೊ ಆಗಿಬಿಟ್ಟು ಎಲ್ಲರೂ ಕೂಡ ಬಸ್ಸಲ್ಲಿ
ಹೋಗುವಂಥದ್ದು ಆ ಥರ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತೀರ. ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ನೀವೇನಾದರೂ ರೈಲ್ವೆಯಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡ್ರೆ ಅಂಥವ್ರಿಗೆ ಇಲ್ಲಿ ರೈಲ್ವೆ ಟಿಕೆಟಲ್ಲಿ ರಿಯಾಯಿತಿ ದರ ಸಿಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ರೈಲ್ವೆ ದರ ಟಿಕೆಟ್ ಏನಿತ್ತು ಅದು ಕೋವಿಡ್ ಟೈಮಲ್ಲಿ ಇತ್ತು, ಅದಾದಮೇಲೆ ಅದನ್ನು ನಿಲ್ಲಿಸ್ಬಿಟ್ಟಿದ್ರು. ಆ್ಯಂಡ್ ಈಗ ಅದನ್ನು ನಿರ್ಮಲಾ ಸೀತಾರಾಮನ್ ಏನಿದ್ರೆ ಅವರ ನೇತೃತ್ವದಲ್ಲಿ ಇದು ಜಾರಿಗೆ ಬರಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ಮೂರು ರೂಲ್ಸ್ಗಳು ಅಂದರೆ ಹೊಸ ಯೋಜನೆಗಳು ಜಾರಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆಗಳು ಅಪ್ಲೈ ಆಗುವಂಥದ್ದು ಓನ್ಲಿ ಬಂದ್ಬಿಟ್ಟು 60 ವರ್ಷದ ಮೇಲ್ಪಟ್ಟವ್ರು ಯಾರು ಇರ್ತೀರ, ಅಂದರೆ ವೃದ್ಧಾಪ್ಯ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಾಗಿರ್ಬೋದು, ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಾಗಿರ್ಬೋದು, ಅಥವಾ ಇನ್ನಿತರ 60 ವರ್ಷದ ಮೇಲೆ ಏನೇನು ಪಿಂಚಣಿ ಹಣವನ್ನು ಪಡ್ಕೊಳ್ತಿರಲ್ಲ ಅಂಥವ್ರೆಲ್ಲರೂ ಕೂಡ ಇದು ಅಪ್ಲೈ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ನನಗೇನು 3 ಹೊಸ ಯೋಜನೆಗಳು ಹೇಳಿದೆ ಆ ಒಂದು ಯೋಜನೆಗಳಲ್ಲಿ ಆಲ್ರೆಡಿ ನಾನು ಮುಂಚೆನೇ ಹೇಳಿದೆ 60 ವರ್ಷದ ಮೇಲ್ಪಟ್ಟವರು ಅಂತಲೂ ಕೂಡ ತಿಳಿಸಿದ್ದೀನಿ. ಆ್ಯಂಡ್ ಯಾರಾದರೂ ವಯಸ್ಸಾದಂಥವ್ರು ಕೂಡ ತಿಳಿಸಿದ್ದೀನಿ. ಸೊ ಆಗಲೇ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಅಪ್ಲೈ ಆಗುವಂಥದ್ದು ಬಂದು 60 ವರ್ಷದ ಮೇಲ್ಪಟ್ಟವರಿಗೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.